ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 29ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಭಗವಂತನನ್ನ ಯಾವ ರೀತಿ ಎಲ್ಲ ಜೀವಿಗಳ ಸುಹೃದನಾಗಿದ್ದಾನೆ ಅನ್ನೋ ವಿಷಯದ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಭಗವಂತನಿಗೆ ಈ ಜಗತ್ತಿನಲ್ಲಿ ಸಿಗದೇ ಇರುವಂಥದ್ದು ಯಾವುದೂ ಇಲ್ಲ. ಮತ್ತೆ ಯಾರಲ್ಲೂ ಭಗವಂತನಿಗೆ ಯಾವ ಸ್ವಾರ್ಥ ಸಂಬಂಧನೂ ಇಲ್ಲ. ಅವನು ಎಲ್ಲ ಜೀವಿಗಳ ಹಿತದ ದೃಷ್ಟಿಯಿಂದ ಅಥವಾ ಎಲ್ಲರಿಗೂ ಅವನು ದಯಾಮಯನಾಗಿರುವ ಕಾರಣದಿಂದ ಅವನು ಸ್ವಾಭಾವಿಕವಾಗಿ ಎಲ್ಲರ ಮೇಲೂ ಕೂಡ ಅವನು ಅನುಗ್ರಹವನ್ನ ಮಾಡಿ ಎಲ್ಲರ ಹಿತದ ವ್ಯವಸ್ಥೆಯನ್ನ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಆಗಾಗ ಅವತಾರಗಳನ್ನ ತಗೊಂಡು ವಿಚಿತ್ರ ಲೀಲೆಗಳನ್ನ ಇಲ್ಲಿ ಮಾಡ್ತಾನೆ. ಅದನ್ನೆಲ್ಲ ಹಾಡಿ ಹೊಗಳ್ತಾ ಭಕ್ತರು ಉದ್ಧಾರವಾಗ್ತಾರೆ. ಈ ರೀತಿ ಪ್ರತಿಯೊಂದು ಕ್ರಿಯೆನಲ್ಲೂ ಕೂಡ ಜಗತ್ತಿನ ಹಿತಾನೇ ತುಂಬಿರುತ್ತೆ. ಭಗವಂತ ಯಾರನ್ನ ಕೊಲ್ತಾನೋ ಅವ್ರಿಗೂ ಕೂಡ ಉದ್ಧಾರ ಮಾಡ್ತಾನೆ, ಅವ್ರ ಮೇಲೂ ಕೂಡ ದಯೆನೇ ತೋರಿಸ್ತಾನೆ. ಅದಕ್ಕೋಸ್ಕರನೇ ಭಗವಂತನ ಯಾವುದೇ ವಿಧಾನ ಆಗಿರ್ಬೋದು ಅದರಲ್ಲಿ ದಯೆ ಮತ್ತೆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ಅವನನ್ನ ಎಲ್ಲ ಜೀವಿಗಳ ಸಹೃದ ಅಂತ ಹೇಳಿರೋದು ಅಂತ ತಿಳ್ಕೊಂಡ್ವಿ. ಈಗ ನೋಡಿ, ಮುಂದುವರೆದು ಹೇಳ್ತಾರೆ ಇಲ್ಲಿ, ಈ ರಹಸ್ಯವನ್ನ ಎಲ್ಲಾ ಜನರು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರನೇ ಅವ್ರು ಏನ್ ಮಾಡ್ತಾರೆ, ಲೌಕಿಕ ದೃಷ್ಟಿಯಿಂದ ಇಷ್ಟ ಅನಿಷ್ಟದ ಪ್ರಾಪ್ತಿಯಲ್ಲಿ ಇದು ನನಗಿಷ್ಟ, ಇದು ಬೇಕು, ಇದು ಇಷ್ಟ ಇಲ್ಲ, ಇದನ್ನ ಬಿಡಬೇಕು, ಈ ರೀತಿ ಮಾಡ್ತಾ ಮಾಡ್ತಾ ಸುಖಿ ಮತ್ತೆ ದುಃಖಿಗಳಾಗಿರ್ತಾರೆ. ಅದಕ್ಕೋಸ್ಕರನೇ ಅವರಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ. ಯಾವ ಮನುಷ್ಯ ಭಗವಂತ ನನ್ನ ಅಹೇತುಕ ಪ್ರೇಮಿಯಾಗಿದ್ದಾನೆ, ಅವನು ನನ್ನ ಪ್ರೀತಿ ಪಾತ್ರನು, ಅವನನ್ನು ನಾನು ಪ್ರೀತಿಸ್ತೀನಿ, ಅವನು ನನ್ನನ್ನು ಪ್ರೀತಿಸ್ತಾನೆ, ಅದಕ್ಕೋಸ್ಕರನೇ ಅವನು ನನ್ನ ಪ್ರೇಮಿಯಾಗಿದ್ದಾನೆ, ಅವನು ಏನೆಲ್ಲ ಮಾಡ್ತಾನೋ ಅದೆಲ್ಲ ನನ್ನ ಒಳ್ಳೆಯದಕ್ಕೋಸ್ಕರನೇ ಮಾಡ್ತಾನೆ ಅನ್ನುವಂಥ ವಿಷಯವನ್ನ ತಿಳ್ಕೊಂಡಿರ್ತಾನೋ, ಮತ್ತೆ ಆ ವಿಷಯದಲ್ಲಿ ವಿಶ್ವಾಸ ಕೂಡ ಇಟ್ಕೊಂಡಿರ್ತಾನೆ ಅವನ ಮೇಲೆ, ಆಯ್ತಾ. ಆಮೇಲೆ ಅವನು ಪ್ರತಿಯೊಂದು ಅವಸ್ಥೆಯಲ್ಲೂ ಕೂಡ ಏನೆಲ್ಲ ಆಗ್ತಾ ಇದೆಯೋ ಅದು ಒಳ್ಳೆಯದು ಅಂತ ನಮ್ಗೆ ಅನ್ಸಿದ್ರು ಕೆಟ್ಟದ್ದು ಅನ್ಸಿದ್ರು ಕೂಡ ಅದೆಲ್ಲವನ್ನೂ ಕೂಡ ಆ ದಯಾಮಯನಾದಂತಹ ಪರಮೇಶ್ವರನ ಪ್ರೀತಿ ಮತ್ತೆ ದಯೆಯಿಂದ ಓತಪ್ರೋತ ಮಂಗಲ ವಿಧಾನ ಅಂತ ತಿಳ್ಕೊಂಡು ಸದಾ ಅವನು ಪ್ರಸನ್ನನಾಗಿರ್ತಾನೆ. ಏನೇ ಆಗಲಿ ಅವನ ಜೀವನದಲ್ಲಿ ಅದೆಲ್ಲವೂ ಕೂಡ ಭಗವಂತನ ದಯೆ ಕರುಣೆ ನನ್ನ ಮೇಲೆ ಅವನು ತೋರಿಸ್ತಾ ಇರೋದು, ಅಥವಾ ನನಗೆ ಒಳ್ಳೇದಾಗಲಿ ಅಂತ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅವನು ಸದಾ ಪ್ರಸನ್ನನಾಗಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಅಚಲವಾದಂಥ ಶಾಂತಿ ಸಿಗುತ್ತೆ. ಅವನ ಶಾಂತಿಗೆ ಯಾವ ರೀತಿಯ ಅಡ್ಡಿ ಕೂಡ ಆಗದೆ ಇರುತ್ತೆ. ಅಂದರೆ ಯಾವ ಕಾರಣನೂ ಇರೋದಿಲ್ಲ ಅವನಿಗೆ ಅಡ್ಡಿ ಆಗೋದಕ್ಕೆ ಅಂತ ಅರ್ಥ. ಅಂದರೆ ಏನು, ಏನೇ ಮಾಡ್ತಾ ಇರಲಿ, ಏನೇ ಅವನ ಜೀವನದಲ್ಲಿ ನಡೀತಾ ಇರಲಿ, ಎಲ್ಲದಕ್ಕೂ ಆ ಭಗವಂತನ ಒಂದು ಕೃಪೆ, ಅವನು ಯಾವುದೋ ಒಂದು ಯೋಚನೆ ಮಾಡೇ ಇದನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡಿರ್ತಾನೆ. ಆ ರೀತಿ ಯೋಚನೆ ಮಾಡೋದ್ರಿಂದ ಅವನು ಸಂತೋಷವಾಗಿರ್ತಾನೆ. ಅವನ ಶಾಂತಿಗೆ ಯಾವ ಅಡ್ಡಿ ಆತಂಕಗಳು ಇರೋದಿಲ್ಲ. ಜಗತ್ತಲ್ಲಿ ಒಂದು ವೇಳೆ ಯಾರಾದರೂ ಸಾಧಾರಣ ಮನುಷ್ಯನನ್ನ ಕುರಿತು ಯಾವುದಾದ್ರೂ ಶಕ್ತಿಶಾಲಿ ಉಚ್ಚ ಪಥದಲ್ಲಿರ್ತಾನಲ್ಲ ಅಂತ ಅಧಿಕಾರಿಯಾಗಿರ್ಬೋದು ಅಥವಾ ರಾಜ ಮಹಾರಾಜರ ಕುರಿತು ಒಂದು ಸಹೃದ್ ಭಾವನೆಯೇನಾದರೂ ಉಂಟಾದರೆ ಆ ಮನುಷ್ಯ ಒಂದು ವೇಳೆ ಇಂತಹ ಶ್ರೇಷ್ಠ ಶಕ್ತಿ ಸಂಪನ್ನ ಪುರುಷ ನನ್ನ ಯಥಾರ್ಥ ಹಿತವನ್ನು ಬಯಸ್ತಾನೆ, ನನಗೊಳ್ಳೇದೇ ಬಯಸ್ತಾನೆ, ಮತ್ತು ನನ್ನ ರಕ್ಷಣೆ ಮಾಡೋದ್ರಲ್ಲಿ ಅವನು ಯಾವಾಗಲೂ ಸಿದ್ಧನಾಗಿದ್ದಾನೆ ಅಂತ ತಿಳ್ಕೊಂಡ್ರೆ, ಒಂದೊಂದು ಸರಿ ಉಚ್ಚ ಪದಸ್ಥ ಅಧಿಕಾರಿ ಅಥವಾ ರಾಜ ಮಹಾರಾಜರು ಸರ್ವತಾ ಸ್ವಾರ್ಥರಹಿತರ ಆಗಿರೋದಿಲ್ಲ. ಅಂದರೆ ಈಗ ಒಬ್ಬ ರಾಜ ಆಗಿರ್ಬೋದು, ಅಧಿಕಾರಿ ಆಗಿರಬಹುದು, ಅವನು ಎಂಥ ಒಳ್ಳೆ ವ್ಯಕ್ತಿಯಪ್ಪ, ನನ್ನ ಹಿತಕ್ಕೋಸ್ಕರನೇ ಅವನಿದ್ದಾನೆ, ನನಗೆ ಯಾವತ್ತೂ ಅವನು ಕೆಡುಕು ಮಾಡೋದಿಲ್ಲ ಅಂತ ತಿಳ್ಕೊಂಡ್ರು ಕೂಡ ಅಂಥ ಅಧಿಕಾರಿ ಆಗಿರ್ಬೋದು, ರಾಜ ಮಹಾರಾಜರಾಗಿರ್ಬೋದು, ಅವರಲ್ಲಿ ಸ್ವಲ್ಪನಾದರೂ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಅವರು ಕಂಪ್ಲೀಟ್ ಸ್ವಾರ್ಥರಹಿತರಾಗಿರೋದಿಲ್ಲ, ಸರ್ವಶಕ್ತಿವಂತರೂ ಆಗಿರೋದಿಲ್ಲ, ಅಥವಾ ಎಲ್ಲರ ಒಡೆಯರೂ ಆಗಿರೋದಿಲ್ಲ. ಆದರೂ ಕೂಡ ಅವನು ತನ್ನನ್ನು ತುಂಬ ಭಾಗ್ಯವಂತ ಅಂತ ತಿಳ್ಕೊಂಡು ಒಂದು ರೀತಿಯ ನಿರ್ಭಯ, ಅಂದರೆ ಒಬ್ಬ ಅಧಿಕಾರಿ ನನಗೆ ಗೊತ್ತಿದ್ದಾರೆ ಅಂದಿದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಒಂದು ಧೈರ್ಯ ಅನ್ನೋದಿರುತ್ತೆ, ನನಗೆ ಭಯ ಅನ್ನೋದು ಕಡಿಮೆ ಆಗಿಬಿಟ್ಟಿರುತ್ತೆ ಅಲ್ವಾ. ನನ್ನನ್ನು ನಾನು ಭಾಗ್ಯಶಾಲಿ ಅಂತ ತಿಳ್ಕೊಳ್ತೀವಿ. ಅಲ್ಲಿ ನಿರ್ಭಯರಾಗಿ ಮತ್ತು ನಿಶ್ಚಿಂತರಾಗಿ ಆನಂದದಲ್ಲಿ ಮಗ್ನರಾಗಿ ಹೋಗ್ಬಿಡ್ತೀವಿ. ಅಂದರೆ ಈ ಜಗತ್ತಲ್ಲಿ ಒಬ್ಬ ಸಾಮಾನ್ಯ ಅಧಿಕಾರಿ ನಮಗೆ ಗೊತ್ತಿರೋರು, ನಮ್ಮ ಒಳಿತನ್ನು ಮಾಡುವಂಥವ್ರು ಅಂತ ತಿಳ್ಕೊಂಡ್ರು, ಅಲ್ಲಿ ಅವನಿಗೆ ಸ್ವಾರ್ಥನೂ ಇರುತ್ತೆ ಅಧಿಕಾರಿಗೆ. ಆದರೂ ಕೂಡ ನಾವು ಆ ರೀತಿ ತಿಳ್ಕೊಳ್ಳೋದ್ರಿಂದ
ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಒಂದು ನೆಮ್ಮದಿ ಅನ್ನೋದಿರುತ್ತಲ್ವಾ. ಅಂದರೆ ಇಲ್ಲಿ ಹೇಳೋದು ಏನು ಅಂತಂದರೆ, ಅಂಥ ಸಾಮಾನ್ಯ ಒಬ್ಬ ಅಧಿಕಾರಿನೇ ನಮ್ಮವನಾಗಿದ್ದಾನೆ ಅಂತ ತಿಳ್ಕೊಂಡಾಗಲೇ ನಮಗೆ ನಿರ್ಭಯ ನಿಶ್ಚಿಂತರಾಗಿ ಆನಂದಮಗ್ನರಾಗಿ ಹೋಗ್ತೀವಿ ಅಂತಂದಮೇಲೆ, ಒಂದು ವೇಳೆ ಸರ್ವಶಕ್ತಿವಂತ, ಸರ್ವ ಲೋಕ ಮಹೇಶ್ವರ, ಸರ್ವನಿಯಂತ, ಸರ್ವಾಂತರ್ಯಾಮಿ, ಸರ್ವದರ್ಶಿ, ಅನಂತ ಅಚಿಂತ್ಯ ಗುಣಗಳ ಸಮುದ್ರ, ಪರಮ ಪ್ರೇಮಿ ಪರಮೇಶ್ವರ ತನ್ನನ್ನು ನಮ್ಮ ಸಹೃದ ಅಂತ ತಿಳಿಸಿದರೆ, ಅಂದರೆ ನೀನು ನನ್ನವನು ಅಂತ ತಿಳಿಸಿದರೆ, ಮತ್ತು ನಾವು ಆ ಮಾತಿನಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಅವನನ್ನು ನಮ್ಮ ಸಹೃದ ಅಂತ ತಿಳ್ಕೊಂಡ್ರೆ ನಮಗೆ ಎಷ್ಟು ಅಲೌಕಿಕ ಆನಂದ ಮತ್ತು ಎಂಥ ಅಪೂರ್ವವಾದಂತಹ ಶಕ್ತಿ ಸಿಗಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದರಲ್ಲಿ ಅನುಮಾನ ಪಡೋದು ಕಷ್ಟನೇ. ಯಾಕೆಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ನಮ್ಮವನು, ಅವನಿದ್ದಾನೆ ನನ್ನ ಸಪೋರ್ಟ್ಗೆ ಅಂತ ತಿಳ್ಕೊಳ್ಳೋದ್ರಿಂದನೇ ನಮ್ಮ ಮನಸ್ಸಿಗೆ ಅಷ್ಟು ಆನಂದ ಆಗುತ್ತೆ, ಅಷ್ಟು ನಿರ್ಭಯವಾಗಿರ್ತೀವಿ, ಅಷ್ಟೊಂದು ಖುಷಿ ಆಗುತ್ತೆ. ಅಂದಮೇಲೆ ಇನ್ನು ಎಲ್ಲದರ ಒಡೆಯ ಭಗವಂತನೇ ನಮ್ಮ ಸಹೃದಿ ಅಂತ ತಿಳ್ಕೊಂಡಾಗ, ನನಗೆ ಅವನಿದ್ದಾನೆ ಅಂತ ತಿಳ್ಕೊಂಡಾಗ ಇನ್ನೆಷ್ಟು ಆನಂದ ಮತ್ತು ಇನ್ನೆಷ್ಟು ಒಂದು ನಿರ್ಭಯವಾದಂಥ ಮತ್ತು ಮನಸ್ಸಿಗೆ ಶಾಂತಿ ಅನ್ನೋದು ಸಿಗಬಹುದು ಅನ್ನೋದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈಗ ನಮಗೆ ಮೇನ್ ಏನು ಅಂತಂದರೆ ನಂಬಿಕೆ ಅನ್ನೋದಿಲ್ಲ. ಆ ನಂಬಿಕೆ ಇಲ್ಲದೆ ಇರೋದ್ರಿಂದನೇ ನಾವು ಈ ರೀತಿ ಆಡ್ತಾ ಇರೋದು. ಆ ನಂಬಿಕೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಮಗೆ ತತ್ವತಃ ಅದೇನು ಅಂತ ಗೊತ್ತಿಲ್ಲ. ಭಗವಂತನ ಒಂದು ವಿಚಾರಗಳೇನಿದೆಯೋ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ತತ್ವತಃ ತಿಳ್ಕೊಳ್ಬೇಕು. ಆ ತತ್ವದಿಂದ ತಿಳ್ಕೊಂಡಾಗ ನಮಗೊಂದು ಧೈರ್ಯ ಬರುತ್ತೆ, ಆ ಭಗವಂತನಲ್ಲಿ ಒಂದು ನಂಬಿಕೆ, ವಿಶ್ವಾಸ ಇದೆಲ್ಲ ಬರುತ್ತೆ. ಅದಕ್ಕೋಸ್ಕರನೇ ಈ ಧರ್ಮಗ್ರಂಥಗಳನ್ನು ನಾವು ಓದಬೇಕಾಗಿರುವಂಥದ್ದು. ಇದೆಲ್ಲ ಮಾಡೋದ್ರಿಂದ ನಮಗೆ ಆ ಭಗವಂತನಲ್ಲಿ ಇನ್ನೊಂದಷ್ಟು ನಂಬಿಕೆ, ಧೈರ್ಯ ಮತ್ತು ಪ್ರೀತಿ ಕೂಡ ಹೆಚ್ಚಾಗುತ್ತೆ. ಆಯಿತಾ? ಪ್ರೀತಿ ಹೆಚ್ಚಾಗ್ತಾ ಆಗ್ತಾ ಆ ಶ್ರದ್ಧೆ, ವಿಶ್ವಾಸ, ನಂಬಿಕೆ ಈ ಶಬ್ದಗಳೆಲ್ಲ ನಾವು ಕೇಳಿರ್ತೀವಲ್ವ, ಅದೆಲ್ಲ ನಮ್ಮ ಅನುಭವಕ್ಕೆ ಬರುತ್ತೆ. ಆವಾಗ ನಮಗೆ ಏನೇ ಆಗಲಿ ಭಗವಂತ ನಮ್ಮ ಜೊತೆಲಿದ್ದಾನೆ, ಅವನಿರಬೇಕಾದ್ರೆ ನಮಗೆ ಯಾವ ಭಯ, ಯಾವ ಒಂದು ತೊಂದರೆಗಳು ಇರುತ್ತೆ, ಕಷ್ಟ ನಷ್ಟ ಎಲ್ಲವೂ ಹೊರಟೋಗ್ಬಿಡುತ್ತೆ. ಅಲೌಕಿಕವಾದ ಆನಂದ ಮತ್ತು ಅಪೂರ್ವವಾದಂತಹ ಶಾಂತಿ ಅನ್ನೋದು ನಮಗೆ ಸಿಗುತ್ತೆ ಅಂತ ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.